ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನು ದೀಪಾ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಡೈಲಿ ಲಾಗ್ ಫ್ರೆಂಡ್ಸ್. ಶಾರ್ಟ್ ಆಗಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಯಜಮಾನ್ರಂತೂ ನನ್ನ ವಿಡಿಯೋ ಮಾಡೋದಕ್ಕೆ ಬಿಡ್ತಾ ಇಲ್ಲ, ತುಂಬಾ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ. ಯಾರೆಲ್ಲ ಹೊಸ್ದಾಗಿ ನೋಡ್ತೀರಾ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ದಿನ ಹೇಗೋಗುತ್ತೆ ನೋಡೋಣ. ಹಾಯ್ ಫ್ರೆಂಡ್ಸ್, ಅಡುಗೆ ಮಾಡೋದಕ್ಕೆ ಇವಾಗ ಕಿಚನ್ ಬಂದಿದ್ದೀನಿ. ಮಕ್ಕಳಿಗೆ ನಮ್ಮ ಯಜಮಾನ್ರು ಆಲೂಗಡ್ಡೆ ಫ್ರೈ ಏನಂತಾರೆ, ಏನಂತಾರೋ ಆಲೂಗಡ್ಡೆ ಚಿಪ್ಸಾ, ಆಲೂಗಡ್ಡೆ ಫ್ರೈಡ್ ರೈಸಾ ಗೊತ್ತಿಲ್ಲ ಫ್ರೆಂಡ್ಸ್. ಆಲೂಗಡ್ಡೆ ಕಟ್ ಮಾಡಿ ಅದೇನೋ ಅಂತಾರೆ ಇದನ್ನು, ಇವಾಗ ವಿಡಿಯೋದಲ್ಲಿ ನೆನಪಾಗ್ತಾ ಇಲ್ಲ ನನಗೆ. ಇದನ್ನು ಮಾಡ್ತಾ ಇದ್ದಾರೆ. ನಾನಿವಾಗ ಅಡುಗೆ ಮಾಡಬೇಕು. ಅಡುಗೆ ಬಂದು ಊರಿಂದ ಮುಲ್ಲಂಗಿ ತಂದಿದ್ವಿ, ಅದನ್ನು ಬಳಸ್ಕೊಂಡು ಮುಲ್ಲಂಗಿ ಸಾಂಬಾರು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಾನು ಮುಲ್ಲಂಗಿ ಸಾಂಬಾರು ಹೇಗೆ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇದು ಫ್ರೈಡ್ ರೈಸೇ ಬರ್ತೈತೆ. ಆಲೂಗಡ್ಡೆನ ಸಣ್ಣದಾಗಿ ಕಟ್ ಮಾಡಿ ಫ್ರೈ ಮಾಡ್ತಾ ಇದ್ದಾರೆ, ಸ್ನ್ಯಾಕ್ ಥರ ತಿನ್ನೋದಕ್ಕೆ ಅವರು. ನಾನು ಅಡುಗೆಗೆ ಏನೇನು ಬೇಕು, ಸಾಂಬಾರಿಗೆ ಏನೇನು ಬೇಕು ರೆಡಿ ಮಾಡ್ಕೊತೀನಿ ಫ್ರೆಂಡ್ಸ್. ಬನ್ನಿ ಇವತ್ತು ಈವ್ನಿಂಗ್ ಅಡುಗೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ನಮ್ಮ ಯಜಮಾನ್ರು ಫಿಂಗರ್ ಚಿಪ್ಸ್ ಮಾಡ್ತಾ ಇದ್ದಾರೆ. ಅವಾಗೆ ಇದ್ರ ಹೆಸರು ಹೇಳೋಕ್ಕೆ ಬಂದಿಲ್ಲ ಫ್ರೆಂಡ್ಸ್. ತುಂಬಾ ಸತಾಯಿಸ್ಬಿಟ್ರು ನಮ್ಮ ಯಜಮಾನ್ರು. ಹೇಳು ಅಂದರೆ ಹೇಳಲ್ಲ, ನೀನೇ ಹೇಳು ನೋಡೋಣ ಅಂತ ಹೇಳ್ಬಿಟ್ಟು ನನಗೆ ಹೇಳೇ ಇಲ್ಲ. ಇವಾಗ ಮಕ್ಕಳನ್ನ ಕೇಳಿದ್ದಕ್ಕೆ ಮಮ್ಮಿ ಫಿಂಗರ್ ಚಿಪ್ಸ್ ಮಮ್ಮಿ ಅಂದರು. ನನಗೆ ನಗು ಬರುತ್ತೆ. ಯಪ್ಪ ಫಿಂಗರ್ ಚಿಪ್ಸ್ ಹೇಳೋಕ್ಕೆ ಬಂದಿಲ್ಲ ನನಗೆ ಅಂತ ಹೇಳ್ಬಿಟ್ಟು ಇವಾಗ ಮುಲ್ಲಂಗಿ ಸಾಂಬಾರಿಗೆ ತೊಗರಿಬೇಳೆ ಮತ್ತು ಮುಲ್ಲಂಗಿ, ಟೊಮಾಟೊ, ಅರಿಶಿಣ, 1 ಸ್ಪೂನ್ ಎಣ್ಣೆ ಹಾಕಿ 2 ವಿಸಿಲ್ ತೊಗೊಂಡಿದ್ದೀನಿ. ಅದು ವಿಸಿಲ್ ಬರೋಷ್ಟೊತ್ತಿಗೆ ಸ್ವಲ್ಪ ಸಾಮಾನಿತ್ತು, ಎಲ್ಲ ತೊಳ್ಕೊಂಡೆ. ಮತ್ತು ಚಪಾತಿ ಬೇಕು ಅಂತ ಹೇಳಿದ್ರು. ಚಪಾತಿನ ಮಾಡೋದಕ್ಕೆ ಹಸಿಟ್ಟು ಕಲಸಿಟ್ಟಿದ್ದೀನಿ. ಇವಾಗ ಬೇಳೆ ಚೆನ್ನಾಗಿ ಬೆಂದಿದೆ. ಇವಾಗ ಸಾಂಬಾರು ಪುಡಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು ಆದಷ್ಟು ಸಿಂಪಲ್ಲಾಗಿ ಸಾಂಬಾರು ಮಾಡ್ಕೊಳೋದಕ್ಕೆ ಟ್ರೈ ಮಾಡ್ತೀನಿ. ತುಂಬ ಮಸಾಲೆ ಹಾಕಿ ರುಬ್ಬಿ ಎಲ್ಲ ಮಾಡಲ್ಲ. ಸಿಂಪಲಾಗಿ ಮಾಡ್ಕೊಳೋ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ. ತುಂಬ ಮಸಾಲೆ ಹಾಕೋದೆಲ್ಲ ಗ್ಯಾಸ್ಟ್ರಿಕ್ ಆಗುತ್ತೆ. ಅದಕ್ಕೋಸ್ಕರ ನಾನು ಮಟನು, ಚಿಕನ್ನು, ಮಸಾಲೆ ಸಾಂಬಾರು ಇಂಥ ಟೈಮಲ್ಲಿ ಮಾತ್ರ ಹೆವಿ ಸ್ವಲ್ಪ ಮಸಾಲ ಹಾಕಿ ಮಾಡ್ತೀನಿ. ಮಿಕ್ಕಿ ಟೈಮಲ್ಲೆಲ್ಲ ಸಿಂಪಲ್ಲಾಗಿ ಮಾಡ್ಕೊಳೋದಕ್ಕೆ ಟ್ರೈ ಮಾಡ್ತೀನಿ. ಇವಾಗ ಇದು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ನೋಡಿಕೊಂಡು ಚೆನ್ನಾಗಿ ಕುದ್ದಿದ್ದಾದಮೇಲೆ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಒಗ್ಗರಣೆ ಬಂದು ಎಣ್ಣೆ, ಸಾಸಿವೆ, ಈರುಳ್ಳಿ, ಕರ್ಬೇವಿನ ಸೊಪ್ಪು, ಹಿಂಗು, ಜೀರಿಗೆ ಇಷ್ಟು ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಸಾಂಬಾರ್ಗೆ ಹಾಕ್ಕೊಂಡು 2 ನಿಮಿಷ ಇದನ್ನು ಕುದಿಸ್ಕೊಂಡ್ಮೇಲೆ ಸಾಂಬಾರು ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಏನಾದರೂ ಇಷ್ಟ ಆದರೆ ಟ್ರೈ ಮಾಡಿ. ಆದಷ್ಟು ಸಿಂಪಲ್ಲಾಗಿ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸಾಂಬಾರೆಲ್ಲ ರೆಡಿ ಆಯಿತು ಫ್ರೆಂಡ್ಸ್. ಇವಾಗ ಚಪಾತಿ ಲಟ್ಟಿಸ್ಕೊಬೇಕು. ಚಪಾತಿ ಆವಾಗೆ ಕಲಸಿಟ್ಟಿದ್ದೀನಲ್ಲ ಅದನ್ನು ಇವಾಗ ಲಟ್ಟಿಸಿ ಸುಡಬೇಕು. ನಾನು ಲಟ್ಟಿಸ್ತಾ ಇದ್ದೆ. ನನ್ನ ಮಗಳು ಬಂದು ನೀನು ಲಟ್ಟಿಸ್ಕೊಡಮ್ಮ, ನಾನು ಸುಟ್ಕೊಡ್ತೀನಿ, ನಾನು ಎಲ್ಪ್ ಮಾಡ್ತೀನಿ ಅಂದು ಸರಿ ಅಂತ ಹೇಳ್ಬಿಟ್ಟು ನಾನು ಲಟ್ಟಿಸಿ ಕೊಡ್ತಾಯಿದ್ದೆ. ನನ್ನ ಮಗಳು ಸುಡ್ತಾಯಿದ್ಲು. ನೈಟ್ ಡಿನ್ನರ್ಗೆ ಇಷ್ಟೇ ಫ್ರೆಂಡ್ಸ್. ಮುಲ್ಲಂಗಿ ಸಾಂಬಾರು, ಅನ್ನ, ಚಪಾತಿ, ಆಲೂಗಡ್ಡೆ ಕುರ್ಮಾ ಇಷ್ಟು ಮಾಡಿದ್ರಿ. ಎಲ್ಲರೂ ಸೇರಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ರಿ. ಏನಪ್ಪ ಮುಲ್ಲಂಗಿ ಸಾಂಬಾರು ಮಾಡಿದ್ರು, ಅದನ್ನು ಇವಾಗ ರಸಮ್ ತೋರಿಸ್ತಾ ಇದ್ದಾರೆ ಅಂದ್ಕೊಬೇಡ್ರಿ. ನನಗೆ ಒಬ್ಬಟ್ಟು ಸಾಂಬಾರು ರಸಮ್ ಮಾಡಿದೆ. ಒಬ್ಬಟ್ಟು ರಸಮ್ಮು ನಂಗೆ ತುಂಬಾ ಇಷ್ಟ. ರಸಮ್ ಅಂದರೆ ಅದು ಇನ್ನೂ ಸ್ವಲ್ಪ ಮೆಕ್ಕಿತ್ತು. ನಾನು ಆ ಸಾಂಬಾರಲ್ಲಿ ತಿಂತಾಯಿದ್ದೀನಿ. ಇವರು ಚಪಾತಿ, ಕುರ್ಮಾ ಅದೆಲ್ಲ ತಿಂದು. ಇದು ಮಾರ್ನಿಂಗ್ ಫ್ರೆಂಡ್ಸ್. ದೋಸೆಗೆ ಹಾಕಿದ್ದೆ ಎಲ್ಲ ಉಕ್ಕಿ ಹರಿದು ಹೋಗ್ಬಿಟ್ಟಿದೆ. ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಬೇಕು ಫ್ರೆಂಡ್ಸ್. ಯಾವ ಥರ ಉಕ್ಕಿ ಬಂದಿದೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ವಿಡಿಯೋ ಫ್ರೆಂಡ್ಸ್. ನಿನ್ನೆನೇ ನಾನು ದೋಸೆ ಇಟ್ಟು ಎಲ್ಲ ರುಬ್ಬಿಟ್ಟಿದ್ದೆ ರಾತ್ರಿ ಎಲ್ಲ ವಿಡಿಯೋ ಏನು ಮಾಡ್ಕೊಂಡಿಲ್ಲ. ಮಾರ್ನಿಂಗಿಂದ ವಿಡಿಯೋ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿ ಉಬ್ಬಿ ಬಂದಿತ್ತು. ದೋಸೆಗೆ ಬಂದು ಚಟ್ನಿ ಮಾಡ್ಕೊಂಡಿದ್ದೀನಿ. ಹಾಗೆ ರಾತ್ರಿ ಮಾಡಿರೋ ಮುಲ್ಲಂಗಿ ಸಾಂಬಾರಿತ್ತು. ಹಾಗೆ ಟೊಮಟೊ ಗೊಜ್ಜು ಮಾಡಿದ್ದೆ. ಮಕ್ಕಳು ಮತ್ತು ಯಜಮಾನ್ರು ತಿಂದಿದ್ದಾರೆ, ಅದಕ್ಕೆ ಅದು ಖಾಲಿಯಾಗಿದೆ. ಮತ್ತು ಮಕ್ಕಳ ಬಾಕ್ಸ್ಗೆಲ್ಲ ದೋಸೆ ಮಾಡಿ ಚಟ್ನಿ ಬಾಕ್ಸ್ ಎಲ್ಲ ಕಟ್ಟಿ ಸ್ಕೂಲ್ಗೆ ಹೋದರು. ಮನೆ ಕೆಲಸ ಮುಗಿಸ್ಕೊಂಡು ಇವಾಗ ಮನೆ ಒರೆಸೋದಕ್ಕೆ ಗಂಜಲ ಮತ್ತು ಅರಿಶಿಣ, ಉಪ್ಪು, ಆಮೇಲೆ ಕರ್ಪೂರ ಇಷ್ಟು ಹಾಕ್ಕೊಂಡು ಮನೆ ಒರೆಸ್ಕೊತಾ ಇದ್ದೀನಿ. ಮನೇಲಿ ಏನೇ ದರಿದ್ರ ಇದ್ರೂ ಇವು 4 ಉಪಯೋಗಿಸೋದ್ರಿಂದ ಮನೆಗಿರೋ ದರಿದ್ರ ಎಲ್ಲ ಹೋಗಿ ಪಾಸಿಟಿವ್ ಆಗುತ್ತೆ. ಎಂಥ ನೆಗೆಟಿವ್ ಇದ್ರೂ 4 ಬಳಸೋದ್ರಿಂದ ಮನೇಲಿ ಜಿರ್ನೆಗಳು, ನೊಣಗಳು, ಸಣ್ಣ ಸಣ್ಣ ಇರುವೆಗಳು ಇವೆಲ್ಲ ಹೋಗಿ ಮನೆಯಲ್ಲಿ ಪಾಸಿಟಿವ್ ಆಗಿರುತ್ತೆ. ಟೈಲ್ಸು ಪಳ ಅಂತ ಹೊಡಿಬೇಕಂದ್ರೆ ಬಾತ್ರೂಮ್ ಕ್ಲೀನಿಂಗ್
ಆಯಿಲ್ ಬರುತ್ತೆ, ಅದನ್ನು ಹಾಕ್ಕೊಂಡು ನಾನು ಮನೆಯೆಲ್ಲ ಒರೆಸ್ಕೊತಾ ಇದ್ದೀನಿ. ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಏನಿದ್ರು ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಫ್ರೆಂಡ್ಸ್. ನೋಡಿ ತುಂಬಾ ಶೈನಿಂಗ್ ಆಗಿ ಹೊಳಿತೈತೆ. ಒಂದು ಸತಿ ಟ್ರೈ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.